1799 ಮೇ 4ರಂದು ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿಧನನಾದ. ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಎಂದು ಕರೆಯುವ ಮೂಲಕ ವೈಭವೀಕರಿಸಲಾಗುತ್ತದೆ. ಆದರೆ ಅವನ ಕ್ರೌರ್ಯದ ಅನೇಕ ಕಥೆಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಬಲವಂತವಾಗಿ ಮತಾಂತರ ಮಾಡಿದ್ದ. ಇತಿಹಾಸಕಾರರ ಪ್ರಕಾರ ಹಲವು ಹಿಂದೂ ದೇವಾಲಯಗಳನ್ನು ಕೆಡವಿ ಮೈಸೂರನ್ನು ಮುಸ್ಲಿಂ ರಾಜ್ಯವನ್ನಾಗಿ ಮಾಡುವುದಾಗಿ ಘೋಷಿಸಿದ್ದ. ಟಿಪ್ಪು ಸುಲ್ತಾನನ ತಂದೆಯ ಹೆಸರು ಹೈದರ್ ಅಲಿ. 1782ರಲ್ಲಿ ತನ್ನ ತಂದೆಯ ಮರಣದ ನಂತರ ಟಿಪ್ಪು ಸುಲ್ತಾನ್ ಮೈಸೂರಿನ ಆಡಳಿತಗಾರನಾದ. ಬ್ರಿಟಿಷರು ಮತ್ತು ಮೈಸೂರು ನಡುವಿನ 4ನೇ ಯುದ್ಧದ ನಂತರ ಬ್ರಿಟಿಷ್ ಸರ್ಕಾರವು ಟಿಪ್ಪು ಸುಲ್ತಾನನ ಜನಾನವನ್ನು ಸಹ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತು. ದಿ ಲೈಫ್ ಆಫ್ ಟಿಪ್ಪು ಸುಲ್ತಾನ್ ಕೃತಿಯ ಲೇಖಕಿ ಕೇಟ್ ಬ್ರಿಟಲ್ ಬ್ಲ್ಯಾಂಕ್ ಅವರು ಟಿಪ್ಪು ಸುಲ್ತಾನನ ಜನಾನದ ಬಗ್ಗೆ ಮಾಹಿತಿ ನೀಡುತ್ತಾ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಸುಲ್ತಾನನ ಜನಾನದಲ್ಲಿ 601 ಮಹಿಳೆಯರಿದ್ದರು ಎಂದು ಬರೆದಿದ್ದಾರೆ. ಈ ಮಹಿಳೆಯರು ಟಿಪ್ಪು ಸುಲ್ತಾನನಿಗೆ ಮಾತ್ರವಲ್ಲದೆ ಅವನ ತಂದೆ ಹೈದರ್ ಅಲಿಗೂ ಸೇರಿದವರಾಗಿದ್ದರು. ಇವರಲ್ಲಿ 333 ಮಹಿಳೆಯರು ಟಿಪ್ಪು ಸುಲ್ತಾನ್ ಮತ್ತು 268 ಮಹಿಳೆಯರು ಹೈದರ್ ಅಲಿಗೆ ಸೇರಿದವರು. ಹೈದರ್ ಅಲಿಯ ಮರಣದ ನಂತರವೂ ಆ ಹೆಂಗಸರು ಅಲ್ಲಿದ್ದರು. ಈ ಜನಾನವನ್ನು ಕಾಪಾಡಲು ನಪುಂಸಕರನ್ನು ಇರಿಸಲಾಗಿತ್ತು. ಬ್ರಿಟಿಷರು ಟಿಪ್ಪು ಸುಲ್ತಾನನ ಒಟ್ಟು 12 ಪುತ್ರರು ಮತ್ತು 8 ಪುತ್ರಿಯರನ್ನು ಜೀವಂತವಾಗಿ ಹಿಡಿದಿದ್ದರು. ಅವರಲ್ಲಿ ಹಿರಿಯ ಮಗನ ಹೆಸರು ಫತೇ ಬಹದ್ದೂರ್. ಈ ಮಕ್ಕಳ ತಾಯಂದಿರ ಬಗ್ಗೆ ಟಿಪ್ಪು ಸುಲ್ತಾನನಿಗೆ ಯಾವುದೇ ಮಾಹಿತಿ ಇಲ್ಲದಿದ್ದದ್ದು ಬ್ರಿಟಿಷರಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. 1905ರ ಮೇ 4ರಂದು ದೇಶದ ಮೊದಲ ಮಹಿಳಾ ನ್ಯಾಯಾಧೀಶೆಯಾದ ಅನ್ನಾ ಚಾಂಡಿ ಕೇರಳದ ತಿರುವನಂತಪುರದಲ್ಲಿ ಜನಿಸಿದರು. 1926ರಲ್ಲಿ ಅವರು ತಿರುವನಂತಪುರದ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು. ಕೇರಳದಲ್ಲಿ ಕಾನೂನು ಪದವಿ ಪಡೆದ ಮೊದಲ ಮಹಿಳೆ ಅವರು. ಅನ್ನಾ ಚಾಂಡಿ 1929ರಲ್ಲಿ ಕಾನೂನು ಅಭ್ಯಾಸವನ್ನು ಪ್ರಾರಂಭಿಸಿದರು. 1959ರ ಫೆಬ್ರವರಿ 9ರಂದು ಅನ್ನಾ ಚಾಂಡಿ ಅವರನ್ನು ಕೇರಳ ಹೈಕೋರ್ಟ್ನ ನ್ಯಾಯಾಧೀಶೆಯನ್ನಾಗಿ ಮಾಡಲಾಯಿತು. ಅವರು 1967ರ ಏಪ್ರಿಲ್ 5ರವರೆಗೆ ಈ ಹುದ್ದೆಯಲ್ಲಿ ಇದ್ದರು. ಇಲ್ಲಿಂದ ನಿವೃತ್ತರಾದ ನಂತರ ಅವರನ್ನು ಭಾರತದ ಕಾನೂನು ಆಯೋಗಕ್ಕೆ ನೇಮಿಸಲಾಯಿತು. ಅನ್ನಾ ಚಾಂಡಿ ಯಾವಾಗಲೂ ಮಹಿಳಾ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತಿದ್ದರು. ಈ ಕೆಲಸಕ್ಕಾಗಿ ಅವರು ಶ್ರೀಮತಿ ಎಂಬ ಪತ್ರಿಕೆಯನ್ನು ಹೊರತಂದರು. ಅದರಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೀವ್ರವಾಗಿ ಎತ್ತಲಾಯಿತು. ಅನ್ನಾ ಚಾಂಡಿ 1996ರಲ್ಲಿ ತಮ್ಮ 91ನೇ ವಯಸ್ಸಿನಲ್ಲಿ ಕೇರಳದಲ್ಲಿ ನಿಧನರಾದರು. ಭಕ್ತಿ ಮಾರ್ಗದ ಕವಿ ಮತ್ತು ಸಂಗೀತಗಾರ ತ್ಯಾಗರಾಜರು 1767ರ ಮೇ 4ರಂದು ಜನಿಸಿದ್ದರು. ತ್ಯಾಗರಾಜರು ಭಗವಾನ್ ಶ್ರೀರಾಮನಿಗೆ ಅರ್ಪಿತವಾದ ಭಕ್ತಿಗೀತೆಗಳನ್ನು ರಚಿಸಿದ್ದಾರೆ. ತ್ಯಾಗರಾಜರ ಪಾಂಡಿತ್ಯ ಅವರ ಪ್ರತಿಯೊಂದು ಕೃತಿಯಲ್ಲೂ ಬಿಂಬಿತವಾಗಿದೆ. ಪಂಚರತ್ನ ಕೃತಿಯು ಅವರ ಅತ್ಯುತ್ತಮ ರಚನೆ ಎಂದು ಪರಿಗಣಿಸಲ್ಪಟ್ಟಿದೆ. ಇದರೊಂದಿಗೆ ತ್ಯಾಗರಾಜರ ಜೀವನದ ಯಾವುದೇ ಕ್ಷಣವೂ ಭಗವಾನ್ ಶ್ರೀರಾಮನಿಂದ ಪ್ರತ್ಯೇಕವಾಗಿರಲಿಲ್ಲ ಎಂದು ಹೇಳಲಾಗುತ್ತದೆ. ತ್ಯಾಗರಾಜರಿಗೆ ಬಾಲ್ಯದಿಂದಲೂ ಸಂಗೀತದ ಬಗ್ಗೆ ಒಲವಿತ್ತು. ಅವರು ತಮ್ಮ ಹದಿಹರೆಯದಲ್ಲಿ ತಮ್ಮ ಮೊದಲ ಗೀತೆ ನಮೋ ನಮೋ ರಾಘವವನ್ನು ರಚಿಸಿದರು. ತ್ಯಾಗರಾಜರ ಸಂಯೋಜನೆಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ. ತ್ಯಾಗರಾಜರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 600 ಕೃತಿಗಳನ್ನು ರಚಿಸಿದ್ದಾರೆ. ಅವರು ದಕ್ಷಿಣ ಭಾರತದ ಪ್ರವಾಸದಲ್ಲಿದ್ದಾಗ ಅವರಿಗೆ ಅನೇಕರು ಶಿಷ್ಯರಾದರು. ತಾಳೆಗರಿಗಳ ಮೇಲೆ ಅವರ ರಚನೆಗಳನ್ನು ಸಂಗ್ರಹಿಸಿದವರು ಈ ಶಿಷ್ಯರು. ಆ ಅವಧಿಯಲ್ಲಿ ತ್ಯಾಗರಾಜರು 24,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದರು ಎಂದು ಹೇಳಲಾಗುತ್ತದೆ. 1919ರ ಮೇ 4ರಂದು ದೇಶದ ಪ್ರಸಿದ್ಧ ಪುರಾತತ್ವಶಾಸ್ತ್ರಜ್ಞ ವಿಷ್ಣು ಶ್ರೀಧರ್ ವಾಕಂಕರ್ ಮಧ್ಯಪ್ರದೇಶದಲ್ಲಿ ಜನಿಸಿದರು. ಅವರನ್ನು ಹರಿಭಾವು ವಾಕಂಕರ್ ಎಂದು ಕರೆಯುತ್ತಾರೆ. 1957ರಲ್ಲಿ ಭೀಂಬೆಟ್ಕಾ ರಾಕ್ ಗುಹೆಗಳನ್ನು ಮತ್ತು 1964ರಲ್ಲಿ ಕಾಯ್ಥಾ ಸಂಸ್ಕೃತಿಯನ್ನು ಅನ್ವೇಷಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. 2003ರಲ್ಲಿ ಯುನೆಸ್ಕೋ ಭೀಂಬೆಟ್ಕಾ ರಾಕ್ ಗುಹೆಗಳನ್ನು ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ವಾಕಂಕರ್ ಅವರು ಪ್ರಾಚೀನ ವಸ್ತುಗಳ ಬಗ್ಗೆ ಸಾಕಷ್ಟು ಸಂಶೋಧನಾ ಕಾರ್ಯಗಳನ್ನು ಮಾಡಿದರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಕ್ ಪೇಂಟಿಂಗ್ಗಳ ಆವಿಷ್ಕಾರಕ್ಕೂ ಕೊಡುಗೆ ನೀಡಿದರು. ರಾಜ ಭೋಜರ ಕಾಲದಲ್ಲಿ ಧಾರ್ನ ಐತಿಹಾಸಿಕ ಭೋಜಶಾಲೆಯಲ್ಲಿ ಸ್ಥಾಪಿಸಲಾದ ಪ್ರತಿಮೆಗಳ ಬಗ್ಗೆಯೂ ಅವರು ಹೇಳಿದರು.
ವಾಕಂಕರ್ ಅವರು ಸಂಸ್ಕಾರ ಭಾರತಿಯ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದರು. ಲಲಿತಕಲೆಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ತರುವ ಉದ್ದೇಶದಿಂದ ಸಂಸ್ಕಾರ ಭಾರತಿ ಸ್ಥಾಪಿಸಲಾಯಿತು. ಹರಿಭಾವು ವಾಕಂಕರ್ ಅವರಿಗೆ 1975ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಅವರು 1988ರ ಏಪ್ರಿಲ್ 3ರಂದು ಸಿಂಗಾಪುರದಲ್ಲಿ ನಿಧನರಾದರು. ಗ್ರ್ಯಾಮಿ ಪ್ರಶಸ್ತಿಗಳನ್ನು 1959ರ ಮೇ 4ರಂದು ಪ್ರಾರಂಭಿಸಲಾಯಿತು. ಮೊದಲ ಗ್ರ್ಯಾಮಿ ಪ್ರಶಸ್ತಿ ಸಮಾರಂಭ ಲಾಸ್ ಏಂಜಲೀಸ್ನಲ್ಲಿ ನಡೆಯಿತು. ಮೊದಲ ಬಾರಿಗೆ 28 ಗ್ರ್ಯಾಮಿ ಪ್ರಶಸ್ತಿಗಳನ್ನು ನೀಡಲಾಯಿತು. ಆ ಸಮಯದಲ್ಲಿ ಇದನ್ನು ಗ್ರಾಮಫೋನ್ ಪ್ರಶಸ್ತಿ ಎಂದು ಕರೆಯಲಾಗುತ್ತಿತ್ತು. ಪ್ರಶಸ್ತಿಯಲ್ಲಿ ನೀಡಿರುವ ಟ್ರೋಫಿಯ ಆಕಾರವು ಗ್ರಾಮಫೋನ್ನಂತಿತ್ತು. ಅಂದಿನಿಂದ ಸಂಗೀತದ 25ಕ್ಕೂ ಹೆಚ್ಚು ಪ್ರಕಾರಗಳಿಗೆ ಪ್ರತಿ ವರ್ಷ ಒಟ್ಟು 75ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಗ್ರ್ಯಾಮಿ ಪ್ರಶಸ್ತಿಗಳನ್ನು ಪರಿಚಯಿಸುವ ಮೊದಲು ಸಂಗೀತಕ್ಕಾಗಿ ಯಾವುದೇ ಪ್ರಶಸ್ತಿಗಳು ಇರಲಿಲ್ಲ. ಸಂಗೀತ ಕಲಾವಿದರ ಸರಿಯಾದ ಗೌರವ ಮತ್ತು ಅದರಲ್ಲಿ ಜನರ ಹೆಚ್ಚುತ್ತಿರುವ ಆಸಕ್ತಿಯ ದೃಷ್ಟಿಯಿಂದ ಗ್ರ್ಯಾಮಿಯನ್ನು ಪ್ರಾರಂಭಿಸಲಾಯಿತು. ಸಿತಾರ್ ವಾದಕ ಪಂಡಿತ್ ರವಿಶಂಕರ್ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಕಲಾವಿದ. ಅವರು ಜೀವಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ 5 ಗ್ರ್ಯಾಮಿ ಪ್ರಶಸ್ತಿಗಳನ್ನು ಪಡೆದಿದ್ದರು. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಪ್ರತಿ ವರ್ಷ ಮೇ 4ರಂದು ಆಚರಿಸಲಾಗುತ್ತದೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅವರ ತ್ಯಾಗವನ್ನು ಗೌರವಿಸುವುದು ಈ ದಿನದ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಮೊದಲ ಬಾರಿಗೆ 1999ರಲ್ಲಿ ಆಚರಿಸಲಾಯಿತು. ಆ ಸಮಯದಲ್ಲಿ ಆಸ್ಟ್ರೇಲಿಯಾದ ವಿಕ್ಟೋರಿಯಾದ ಲಿಂಟನ್ ಪೊದೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ವಿರುದ್ಧ ದಿಕ್ಕಿನಲ್ಲಿ ಬೀಸಿದ ಗಾಳಿಯಿಂದಾಗಿ ಬೆಂಕಿ ನಂದಿಸಲು ಬಂದಿದ್ದ ತಂಡದ 5 ಸುಟ್ಟು ಕರಕಲಾಗಿದ್ದರು. ಹವಾಮಾನ ಇಲಾಖೆಯಿಂದ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಬೀಸುವ ಮುನ್ಸೂಚನೆ ಇರಲಿಲ್ಲ. ಆದರೆ ಗಾಳಿಯು ದಿಢೀರ್ ದಿಕ್ಕನ್ನು ಬದಲಾಯಿಸಿದ್ದರಿಂದ 5 ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಗೆ ಆಹುತಿಯಾದರು. ಆ ಹೋರಾಟಗಾರರ ಸ್ಮರಣೆ ಮತ್ತು ಗೌರವಾರ್ಥವಾಗಿ ಮೇ 4ರಂದು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಆಚರಿಸಲಾಗುತ್ತದೆ.